ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ದುಬೈ ವೈರಲ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ದುಬೈ ವೈರಲ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕುದಿಯ ನೀರನ್ನು ಹಾಕ್ಕೊಂಡಿದ್ದೀನಿ ಪ್ಯಾನ್ಗೆ. ಅದರ ಮೇಲೆ ಒಂದು ಗ್ಲಾಸನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಕೊಕೊನಟ್ ಆಯಿಲು, ಕೊಬ್ಬರಿ ಎಣ್ಣೆ, ಹಾಗೆಯೇ ಅರ್ಧ ಕಪ್ಪು ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೇನುತುಪ್ಪ ಮತ್ತು ಕೊಕೊನಟ್ ಆಯಿಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಅದಕ್ಕೆ 3/4 ಕಪ್ಪು ಕೋಕೋ ಪೌಡರನ್ನ ಹಾಕ್ತಾಯಿದ್ದೀನಿ. ನೋಡಿ, ಇವು ಮೂರನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಯಿತಾ, ಚಾಕ್ಲೇಟ್ ಮಿಶ್ರಣ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು 1/4 ಕಪ್ಪಿನಷ್ಟು ಚಾಕೋ ಚಿಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಚಾಕೋ ಚಿಪ್ಸ್ ಕೂಡ ಇಲ್ಲಿ ಮೆಲ್ಟ್ ಆಗಿದೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಚಾಕ್ಲೇಟ್ ಮಿಶ್ರಣಕ್ಕೆ. ಇದರಿಂದ ಚಾಕ್ಲೇಟ್ದು ಟೆಕ್ಸ್ಚರು ಇನ್ನೂ ರಿಚ್ ಆಗಿ ಬರುತ್ತೆ. ನೋಡಿ, ಇಲ್ಲಿ ಚಾಕ್ಲೇಟ್ ಮಿಶ್ರಣ ಇಲ್ಲಿ ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಈ ಮೌಲ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಮೋಲ್ಡ್ ಇಲ್ಲ ಅಂತ ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೂ ಕೂಡ ಹಾಕ್ಕೊಳ್ಬೋದು, ಅಥವಾ ಗ್ಲಾಸ್ ಡಬ್ಬ ಥರದಲ್ಲೆಲ್ಲ ಕೂಡ ಈ ಥರ ಹಾಕ್ಕೊಳ್ಬೋದು. ಈ ಥರ ನೀಟಾಗಿ ಫಿಲ್ ಮಾಡಬೇಕಾಗತ್ತೆ ಫಸ್ಟಿಗೆ. ಈಗ ಇದನ್ನು ಫ್ರೀಝರಲ್ಲಿ ಇಟ್ಬಿಡೋಣ ಸ್ವಲ್ಪ ಗಟ್ಟಿಯಾಗೋ ತನಕ. ಆಯಿತಾ, ಈಗ ಈ ಪೇಸ್ಟ್ರಿ ಕತೈಫಿ ಅಂತ ಹೇಳ್ತಾರೆ ಅದನ್ನು. ಇದು ನೋಡಲಿಕ್ಕೆ ಸೇಮು ಶಾವಿಗೆ ಇರುತ್ತಲ್ಲ, ಅದೇ ಥರನೇ ಇರುತ್ತೆ. ಈ ತೆಳು ಶಾವಿಗೆಯಲ್ಲೂ ಕೂಡ ನಾವು ಈ ರೀತಿ ಮಾಡ್ಕೋಬೋದು. ನೋಡಿ, ಅದನ್ನು ಕತೈಫಿಯನ್ನು ನಾನಿಲ್ಲಿ ಚೆನ್ನಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಸೇಮ್ ಇದು ನೋಡಲಿಕ್ಕೆ ತೆಳುವಾದ ಶಾವಿಗೆ ರೀತಿಯೇ ಇರುತ್ತೆ, ಅದರಲ್ಲೂ ಕೂಡ ಮಾಡ್ಕೋಬೋದು. ಇದನ್ನು ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಂಡಾಗ ಇದು ಕ್ರಂಚಿಯಾಗಿ ಬರುತ್ತೆ. ಹಾಗೆಯೇ ಶುಗರ್ ಸಿರಪಲ್ಲಿ ನೆನೆಸಿದಾಗ ಈಗ ಸಕ್ಕರೆ ಪಾಕದಲ್ಲೆಲ್ಲ ಹಾಕ್ತೀವಲ್ಲ, ಆವಾಗ ಸಾಫ್ಟ್ ಆಗುತ್ತೆ ಇದು. ಓಕೆ, ಇದು ಈಗ ತುಪ್ಪದಲ್ಲಿ ಫ್ರೈ ಆಗಿದೆ. ನೋಡಿ, ಈ ಥರ ಕಲರ್ ಬರಬೇಕಾಗತ್ತೆ. ಆಯಿತಾ, ಈಗ ಇದು ರೆಡಿ ಆಗಿದೆ. ಈಗ ನಾವು ಪಿಸ್ತಾದು ಕ್ರೀಮ್ ಮಾಡ್ಕೊಳ್ಳೋಣ. ಪಿಸ್ತಾ ಕ್ರೀಮ್ ಮಾಡಲಿಕ್ಕೆ 1 ಕಪ್ಪು ಪಿಸ್ತಾ ಹಾಕ್ಕೊಂಡಿದ್ದೀನಿ ಜಾರ್ಗೆ. ಒಂದು 3 ಟೇಬಲ್ ಸ್ಪೂನು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ಪು ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಪಿಸ್ತಾ ಕ್ರೀಮ್ ರೆಡಿಯಾಗಿದೆ. ಈ ಪಿಸ್ತಾ ಕ್ರೀಮು ನಿಮಗೆ ಇನ್ನೂ ಕ್ರೀಮಿಯಾಗಿ ತಿಕ್ಕಾಗಿ ಬೇಕು ಅನ್ನೋದಾದರೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕು ಅಥವಾ ಹಾಲಿನ ಚಾಕ್ಲೇಟ್ ಎಲ್ಲ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಇನ್ನೊಂದು ಸಲ. ನೋಡಿ, ಇಲ್ಲಿ ಈಗ ಕತೈಫಿ ಈಗ ರೆಡಿಯಾಗಿದೆ. ಕತೈಫಿ ಅಂದರೆ ಸೇಮ್ ತೆಳುವಾದ ಶಾವಿಗೆ ಥರ ಇರುತ್ತೆ. ಅದಕ್ಕೀಗ ಈ ಪಿಸ್ತಾ ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಯಿತಾ, ಇದಕ್ಕೆ ನೀವು ಹಾಲಿನ ಚಾಕ್ಲೇಟು ಅಥವಾ ಕಂಡೆನ್ಸ್ಡ್ ಮಿಲ್ಕೆಲ್ಲ ಹಾಕ್ಕೊಂಡಾಗ ಇನ್ನೂ ಕ್ರೀಮಾಗಿ ಬರುತ್ತೆ. ಅದನ್ನೆಲ್ಲ ಹಾಕ್ಕೊಂಡಿಲ್ಲ. ಬನ್ನಿ, ಈಗ ಈ ಚಾಕ್ಲೇಟ್ ಕೂಡ ನೋಡಿ ಫ್ರೀಝರಲ್ಲಿ ಇಟ್ಟಿದ್ದು ಗಟ್ಟಿಯಾಗಿದೆ. ಅದ್ರ ಮೇಲ್ಗಡೆ ಇದನ್ನು ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಿಸ್ತಾ ಹಾಗೆಯೇ ಈ ಕತೈಫಿ ಮಿಶ್ರಣವನ್ನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಿಮಗೆ ಇದಕ್ಕೇನು ಕಂಡೆನ್ಸ್ಡ್ ಮಿಲ್ಕು ಹಾಗೆ ಮಿಲ್ಕ್ ಚಾಕ್ಲೇಟು ಕೂಡ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಇನ್ನೂ ಕ್ರೀಮಿಯಾಗಿ ಬೇಕು ಅನ್ನೋದಾದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಈ ತೆಳು ಶಾವಿಗೆಯಲ್ಲೂ ಕೂಡ ಮಾಡ್ಕೋಬೋದು ಮನೆಯಲ್ಲಿ. ನೋಡಿದ್ರೆ ಈ ಥರ ಚಾಕ್ಲೇಟ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ನಾನೊಂದು ಅರ್ಧ ಗಂಟೆ ಇಟ್ಟಿದ್ದೆ ಫ್ರೀಝರ್ನಲ್ಲಿ. ನೋಡಿ, ಈಗ ರೆಡಿಯಾಗಿದೆ ಚಾಕ್ಲೇಟು, ತೋರಿಸ್ತಾ ಇದ್ದೀನಿ. ನೋಡಿದ್ರ ಚಾಕ್ಲೇಟ್ ಎಷ್ಟು ಚೆನ್ನಾಗಾಗಿದೆ, ಚಾಕ್ಲೇಟ್ ಬಾರ್ಸ್ ಇದೆಲ್ಲ. ಓಕೆ, ಹಾಗೆಯೇ ಉಳಿದಿರ್ತಕ್ಕಂಥದ್ದು ಕೂಡ ನಾನು ಈ ಥರ ಬಾಕ್ಸಲ್ಲಿ ಹಾಕಿದ್ದೆ, ಅದು ಕೂಡ ರೆಡಿಯಾಗಿದೆ. ನೋಡಿ, ಈಗ ತುಂಬ ಚೆನ್ನಾಗಿ ಥರ ತೆಗಿಲಿಕ್ಕೂ ಕೂಡ ಬರುತ್ತೆ ಪೀಸ್ ಥರ. ನೋಡಿ, ದುಬೈ ವೈರಲ್ ಚಾಕ್ಲೇಟ್ ರೆಡಿಯಾಗಿದೆ. ತಿನ್ನಲಿಕ್ಕೆ ಅದ್ಭುತವಾಗಿರುತ್ತೆ ಟೇಸ್ಟು. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಥರ ಪೇಸ್ಟ್ರಿ ಕತೈಫಿ ಇದೆಲ್ಲ ಆನ್ಲೈನಲ್ಲಿ ಸಿಗತ್ತೆ. ಆಯಿತಾ, ಅದಿಲ್ಲ ಅಂತ ಹೇಳಿದ್ರೆ ಈ ತೆಳುವಾದ ಶಾವಿಗೆಯಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ದುಬೈ ವೈರಲ್ ಚಾಕ್ಲೇಟ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.